ಕೋಚಿಂಗ್ ಫಾರ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇಂದು ನಾವು ಕರ್ನಾಟಕದ ಪ್ರಮುಖ ಆಹಾರ ಬೆಳೆಯಾದಂತಹ ಭತ್ತದ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕದ ಜಿಯೋಗ್ರಫಿ ಬಂದಾಗ ಪ್ರಮುಖ ಆಹಾರ ಬೆಳೆಗಳಲ್ಲಿ ಮೊದಲಿಗೆ ಭತ್ತವನ್ನ ನಾವು ಈ ಒಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಭತ್ತ ಅಥವಾ ರೈಸ್ ನಾವು ತೆಗೆದುಕೊಂಡಾಗ ಪ್ರಪಂಚದ ಒಂದು ಪ್ರಮುಖ ಆಹಾರ ಬೆಳೆ ಅಂತ ಹೇಳ್ಬೋದು. ಪ್ರಪಂಚದ ಪ್ರಮುಖ ಆಹಾರ ಬೆಳೆಯಲ್ಲ ಅಷ್ಟೇ ಅಲ್ಲದೆ ಏಷ್ಯಾದ ಪ್ರಮುಖ ಆಹಾರ ಬೆಳೆ, ಅದೇ ರೀತಿ ನಮ್ಮ ಭಾರತ ದೇಶ, ಅದೇ ರೀತಿ ನಮ್ಮ ಕರ್ನಾಟಕದ ಅರ್ಧದಷ್ಟು ಜನರ ಪ್ರಮುಖ ಆಹಾರ ಬೆಳೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಹೆಚ್ಚಾಗಿ ನಾವು ಭತ್ತವನ್ನ ಖಾರಿಫ್ ಬೆಳೆ ಅಂತ ಕರಿತೀವಿ. ಹೇಗೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಮಳೆ ಹೆಚ್ಚಾಗಿ ಯಾವಾಗ ಬೀಳುತ್ತೆ, ಜೂನ್ ಟು ಸೆಪ್ಟೆಂಬರ್ ಅಂತ ಹೇಳ್ಬೋದು. ಆಗ ಬೆಳೆಯುವ ಒಂದು ಬೆಳೆಗಳನ್ನ ಖಾರಿಫ್ ಬೆಳೆ ಅಂತ ಹೇಳ್ತೀವಿ. ಹೆಚ್ಚಾಗಿ ನೀರನ್ನ ಬೇಡೋದ್ರಿಂದ ನಾವು ಹೆಚ್ಚಾಗಿ ಮಳೆಗಾಲದಲ್ಲೇ ಈ ಒಂದು ಭತ್ತವನ್ನ ನಾಟಿ ಮಾಡ್ತೀವಿ. ಅದೇ ರೀತಿ ಕರ್ನಾಟಕದ ಪ್ರಮುಖ ಆಹಾರ ಧಾನ್ಯಗಳ ಉತ್ಪಾದನೆಗೆ ಬಳಕೆಯಾಗುವ 28% ಕ್ಷೇತ್ರದಲ್ಲಿ ನಾವು ಭತ್ತವನ್ನೇ ಬಳಕೆ ಮಾಡ್ತಾ ಇದ್ದೀವಿ. ಅಥವಾ ಭತ್ತದ ಒಂದು ಕ್ಷೇತ್ರ ಬಂದಾಗ ಎಲ್ಲ ಆಹಾರ ಧಾನ್ಯಗಳ ಒಂದು ಕ್ಷೇತ್ರದಲ್ಲಿ 28% ಹೊಂದಿದೆ ಅಂತ ಹೇಳ್ಬೋದು. ಅಂದ್ರೆ ಅಧಿಕ ಒಂದು ಕ್ಷೇತ್ರವನ್ನು ಹೊಂದಿದೆ ಅನ್ನೋದು ಗಮನಿಸಬಹುದು. ಅದೇ ರೀತಿ ಒಟ್ಟು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ 37.27% 37.27% ಒಂದು ಉತ್ಪಾದನೆಯನ್ನ ಹೊಂದಿದೆ ಅನ್ನೋದನ್ನ ಗಮನಿಸಬಹುದು. ಸೊ ಇಲ್ಲೇ ಗಮನಿಸಬಹುದು ಆಲ್ಮೋಸ್ಟ್ 37.27% ಅಂದ್ರೆ ಹೆಚ್ಚಿನ ಭಾಗ ನಮ್ಮ ಕರ್ನಾಟಕ ಜನರು ಆಹಾರವಾಗಿ ಒಂದು ಭತ್ತವನ್ನ ಬಳಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬಹುದು. ಹಾಗಾದರೆ ಭತ್ತದ ಬೆಳೆಗೆ ಒಂದು ಪ್ರಮುಖ ಲಕ್ಷಣಗಳು ಬಂದಾಗ ಉಷ್ಣಾಂಶ, ಸರಾಸರಿ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ನಿಂದ 32 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೋದು. ಸೊ ಅದೇ ರೀತಿ ಮಂತ್ಲಿ ಹಾವರೇಜ್ ತಗೊಂಡಾಗ, ತಿಂಗಳ ಹಾವರೇಜ್ ತಗೊಂಡಾಗ ನಾವು ಸರಾಸರಿ ತಗೊಂಡು 24 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳ್ಬೋದು. ಅಂದ್ರೆ ಒಟ್ಟಾರೆಯಾಗಿ ಏನ್ ಹೇಳ್ಬೋದು, ಇದು ಒಂದು ಉಷ್ಣ ಬೆಳೆ. ಅಂದ್ರೆ ಇದು ಸಹ ಹೆಚ್ಚಾಗಿ ಒಂದು ಉಷ್ಣತೆಯನ್ನ ಬಯಸುತ್ತೆ ಅನ್ನೋದು ಗಮನಿಸಬಹುದು. ಅದೇ ರೀತಿ ಮಳೆಗೆ ಬರೋಣ. ಸೊ ಎಷ್ಟು ಬೇಕು ಇದಕ್ಕೆ ಮಳೆ ಬಂದಾಗ 150 ಸೆಂಟಿಮೀಟರ್ ಇಂದ 300 ಸೆಂಟಿಮೀಟರ್, 150 to 300 ಸೆಂಟಿಮೀಟರ್ ಅಷ್ಟು ಮಳೆ ಬೇಕು. ಅಥವಾ ನೀರಾವರಿ ಇದ್ರೇನು ಸಾಕು. ಮಣ್ಣು, ಯಾವ ರೀತಿಯ ಮಣ್ಣಲ್ಲಿ ಇದು ಹೆಚ್ಚಾಗಿ ಬೆಳೆಯುತ್ತೆ ಅಥವಾ ಫಲವತ್ತಾಗಿ ಬೆಳೆಯುತ್ತೆ ಅಂತ ಬಂದಾಗ ಮೆಕ್ಕಲು ಮಣ್ಣು ಒಂದು ಸೂಕ್ತ ಮಣ್ಣು ಅಂತ ಹೇಳ್ಬೋದು. ಅದೇ ರೀತಿ ಆಳವಾದ ಜೇಡಿ ಮಣ್ಣು ಸೂಕ್ತವಾದ ಮಣ್ಣು. ಇದಷ್ಟೇ ಅಲ್ಲದೆ ಇತರ ಮಣ್ಣಲ್ಲೂ ಸಹ ಬೆಳಿಬಹುದು, ಅದರಲ್ಲಿ ಒಂದು ನೀರಾವರಿ ಇರುವಂತದ್ದು ಗಮನಿಸ. ನೀರಾವರಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳಿಬಹುದು ಅನ್ನೋ ಗಮನಿಸಬಹುದು. ನೀರಾವರಿ ಇದ್ರೆ ವಿವಿಧ ಮಣ್ಣಲ್ಲೂ ಸಹ ನಾವು ಭತ್ತವನ್ನ ಬೆಳಿಬಹುದು. ಸೊ ಅದೇ ರೀತಿ ಯಾವ ಒಂದು ಪ್ರದೇಶ, ನಾವು ಇಲ್ಲಿ ಪ್ರದೇಶ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾವ ರೀತಿಯಾಗಿದೆ ಒಂದು ಪ್ರದೇಶ ಅಂತ ಬಂದಾಗ ಸಮತಟ್ಟಾದ ಪ್ರದೇಶ ತುಂಬಾ ಸೂಕ್ತ ಅಂತ ಹೇಳ್ಬೋದು. ಯಾಕಂದ್ರೆ ಸಮತಟ್ಟಾದ ಪ್ರದೇಶದಲ್ಲಿ ಇದು ನೀರನ್ನ ಬೇಡುವ ಬೆಳೆಯಾಗಿರೋದ್ರಿಂದ ನೀರು ಸದಾ ತನ್ನ ಬುಡದಲ್ಲಿ ನಿಂತಿರಬೇಕಾಗಿರುತ್ತೆ. ಆದ ಕಾರಣ ಸಮತಟ್ಟಾದ ಪ್ರದೇಶ ಒಂದು ಸೂಕ್ತವಾದ ಪ್ರದೇಶ. ಸಾಮಾನ್ಯ ಭಾರತ ಬಂದಾಗ ಗಂಗಾ ನದಿ ಬಯಲಲ್ಲಿ ಹೆಚ್ಚಾಗಿ ಇದನ್ನ ಬೆಳಿತೀವಿ. ಒಂದು ಸೂಕ್ತ ಪ್ರದೇಶ ಸಮತಟ್ಟಾದ ಪ್ರದೇಶ, ಅದರಿಂದ ಹೆಚ್ಚಾಗಿ ಇಲ್ಲೇ ಬೆಳೀತಾರೆ. ನಂತರ ಸಮುದ್ರ ಮಟ್ಟಕ್ಕಿಂತ ಕಡಿಮೆ ಎತ್ತರ ಇರುವಂತಹ ಸ್ಥಳಗಳು ಸಹ ಬೆಳೀತಾರೆ. ಉದಾಹರಣೆಗೆ ಕೇರಳದಲ್ಲಿ ಏನ್ ಮಾಡ್ತಾರೆ, ಬಿಲೋ ಸೀ ಲೆವೆಲ್ ಅಲ್ಲೂ ಸಹ ಒಂದು ರೈಸ್ ಕಲ್ಟಿವೇಶನ್ ಅನ್ನ ಮಾಡ್ತಾರೆ. ಅದೇ ರೀತಿ ಬೆಟ್ಟ ಪ್ರದೇಶಗಳಲ್ಲಿ ಟೆರೇಸ್ ಫಾರ್ಮಿಂಗ್ ಅಂತ ಕರಿತೀವಿ. ಈಶಾನ್ಯ ರಾಜ್ಯಗಳು, ಅದೇ ರೀತಿ ನಮ್ಮ ಕರ್ನಾಟಕದ ಒಂದು ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಜಿಲ್ಲೆಗಳು ಸಹ ಈ ಟೆರೇಸ್ ಫಾರ್ಮಿಂಗ್ ಅನ್ನ ಮಾಡುತ್ತೆ. ಅದೇ ರೀತಿ ಪ್ರಮುಖವಾಗಿ ಸೀಸನಲ್ ಆಗಿ ಅಥವಾ ನಾವೇನ್ ಹೇಳ್ಬೋದು, ಪ್ರಮುಖ ಒಂದು ಕಾಲದಲ್ಲಿ 3 ಕಾಲಗಳಲ್ಲಿ 3 ರೀತಿಯ ಒಂದು ಭತ್ತದ ಬೆಳೆಗಳನ್ನ ಬೆಳೆಯಬಹುದು. ಚಳಿಗಾಲದಲ್ಲಿ ಬೆಳೆಯುವಂತಹ ಭತ್ತದ ಬೆಳೆಯನ್ನ ಹಮನ್ ಅಂತ ಕರಿತೀವಿ ಅಥವಾ ಹಗಾಹಾನಿ ಅಂತ ಕಾಮನ್ ಆಗಿ ಹಮನ್ ಅಂತ ಕರಿತೀವಿ. ಅದೇ ರೀತಿ ಶರತ್ಕಾಲದಲ್ಲಿ ಬೆಳೆಯುವಂತಹ ಬೆಳೆಯನ್ನ ಅಸ್ ಅಥವಾ ಕುವಾರಿ ಅಂತ ಕರಿತೀವಿ. ಬೇಸಿಗೆಯಲ್ಲಿ ಬೆಳೆಯೋದನ್ನ ಬೋರೋ ಅಂತ ಕರಿತೀವಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಅಸ್ ಅಮನ್ ಬೋರೋ ಇವು ಭತ್ತವ ವಿವಿಧ ಕಾಲಗಳಲ್ಲಿ ಬೆಳೆಯುವಂತಹ ಭತ್ತದ ಪ್ರಮುಖ ತಳಿಗಳು ಅಂತ ಹೇಳ್ಬೋದು. ಭತ್ತದ ವೈಜ್ಞಾನಿಕ ಹೆಸರು, ಸೈಂಟಿಫಿಕ್ ನೇಮ್ ಬಂದಾಗ ಒರೈಜಾ ಸಟೈವಾ. ಸೊ ಒರೈಜಾ ಸಟೈವಾ. ಅದೇ ರೀತಿ ಇನ್ನೊಂದು ಪ್ರಮುಖ ವೈಜ್ಞಾನಿಕ ಹೆಸರು ಬಂದಾಗ ಒರೈಜಾ ಗ್ಲಬೇರಿಮಾ. ಸೊ ಇದು ಆಫ್ರಿಕಾದ ತಳಿ ಅಂತ ಹೇಳ್ಬೋದು. ಆದರೆ ಸಾಮಾನ್ಯವಾಗಿ ಏಷ್ಯಾದ ತಳಿಯನ್ನ ನಾವು ನೆನ್ಪಿಟ್ಕೊಳ್ತೀವಿ. ಒರೈಜಾ ಸಟೈವಾ ಇದು ಭತ್ತದ ವೈಜ್ಞಾನಿಕ ಹೆಸರು. ಸೊ ಕರ್ನಾಟಕಕ್ಕೆ ಬರೋಣ. ಕರ್ನಾಟಕದಲ್ಲಿ ಭತ್ತವನ್ನ ಎಲ್ಲಿ ಬೆಳೀತಾರೆ, ಹಂಚಿಕೆ ಏನು,
ಅದೇ ರೀತಿ ವಿವಿಧ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕದಲ್ಲಿ ಸಾಂಪ್ರದಾಯಿಕವಾಗಿ ಜೂನ್ ಆರ್ ಜುಲೈನಲ್ಲಿ ಏನ್ ಮಾಡ್ತಾರೆ, ಬಿತ್ತನೆಯನ್ನ ಮಾಡ್ತಾರೆ. ನವೆಂಬರ್ ಡಿಸೆಂಬರ್ನಲ್ಲಿ ಕಟಾವು ಮಾಡ್ತಾರೆ. ಅಂದ್ರೆ ಜೂನ್ ಅಥವಾ ಜುಲೈಯಲ್ಲಿ ಬಿತ್ತನೆ ಮಾಡೋದು ಇದು ಖಾರಿಫ್ ಬೆಳೆ ಅಂತ ಹೇಳ್ಬೋದು. ಹೆಚ್ಚಾಗಿ ನಾಟಿ ಮಾಡುವ ವಿಧಾನವನ್ನ ಹೆಚ್ಚಾಗಿ ಬಳಸ್ತಾರೆ. ಎರಚುವ ವಿಧಾನ ಅಲ್ಲಲ್ಲಿ ಬಳಸ್ತಾರೆ, ಆದ್ರೆ ಹೆಚ್ಚಾಗಿ ಇದು ಒಂದು ಫಲವನ್ನ ನೀಡೋದಿಲ್ಲ. ಅದೇ ರೀತಿ ಇತ್ತೀಚೆಗೆ ಜಪಾನ್ ಟೆಕ್ನಾಲಜಿಯನ್ನು ಸಹ ಬಳಸ್ತಾ ಇದ್ದಾರೆ. ಜಪಾನ್ ಟೆಕ್ನಾಲಜಿ. ಹಂಚಿಕೆ ಬಂದಾಗ ಕರ್ನಾಟಕದಲ್ಲಿ ಎಲ್ಲಿ ಹೆಚ್ಚಾಗಿ ನೀರಾವರಿ ಸಿಗುತ್ತೋ ಅದೇ ರೀತಿ ಮಳೆಯಾಗುತ್ತೋ ಅಲ್ಲಿ ಹೆಚ್ಚಾಗಿ ಈ ಒಂದು ಭತ್ತದ ಬೆಳೆಯನ್ನ ಅಥವಾ ಕೃಷಿಯನ್ನ ಮಾಡ್ತಾರೆ ಅನ್ನೋದು ಗಮನಿಸೋದು. ಕೃಷ್ಣಾ ತುಂಗಭದ್ರಾ ಕಣಿವೆ ಯೋಜನೆ ಬಂದಾಗ ಕೃಷ್ಣಾ ತುಂಗಭದ್ರಾ ಕಣಿವೆಯಲ್ಲಿ ಯೋಜನೆ ಅಲ್ಲ ಕಣಿವೆ, ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹೆಚ್ಚಾಗಿ ಭತ್ತವನ್ನ ಬೆಳೀತಾರೆ. ರಾಯಚೂರು ಮತ್ತೆ ಬಳ್ಳಾರಿ ಈ ಒಂದು ಕೃಷ್ಣಾ ಮತ್ತು ತುಂಗಭದ್ರಾ ಕಣಿವೆಯಲ್ಲಿ ಹೆಚ್ಚಾಗಿ ಒಂದು ಬೆಳೆಯುವಂತ ಪ್ರದೇಶಗಳು ಅಂತ ಹೇಳ್ಬೋದು. ಅದೇ ರೀತಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಬಂದಾಗ ಮೈಸೂರು ಮಂಡ್ಯ ಹೆಚ್ಚಾಗಿ ಇಲ್ಲಿ ಒಂದು ಭತ್ತದ ಕೃಷಿಯನ್ನ ಮಾಡ್ತಾರೆ. ಅದೇ ರೀತಿ ತೀರ ಪ್ರದೇಶದ ಜಿಲ್ಲೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ದೊರೆಯುವಂತಹ ಮೆಕ್ಕಲು ಮಣ್ಣಿನಲ್ಲಿ ಮತ್ತು ಟೆರೇಸ್ ಫಾರ್ಮಿಂಗ್ ಅಥವಾ ಬೆಟ್ಟದ ಒಂದು ತಪ್ಪಲಿನಲ್ಲಿ ಕೃಷಿಯನ್ನ ಮಾಡ್ತಾರೆ. ಅದೇ ರೀತಿ ಪ್ರಮುಖ ತಳಿಗಳು ಬಂದಾಗ ಜಯ, ರಾಶಿ, ಮಧು, ಜ್ಯೋತಿ, ನೇತ್ರ ಇತ್ಯಾದಿ ಕರ್ನಾಟಕದಲ್ಲಿ ಬಳಸುವಂತಹ ಭತ್ತದ ಪ್ರಮುಖ ತಳಿಗಳು. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಏಷ್ಯಾದಲ್ಲೇ ಮೊದಲ ಬಾರಿಗೆ ಒಂದು ರೈಸ್ ಪಾರ್ಕ್ ಅನ್ನ ಮಾಡಿದ್ದಾರೆ. ಅದು ಕಾರಟಗಿ ಎಂಬ ಸ್ಥಳದಲ್ಲಿ ಗಂಗಾವತಿ, ಒಂದು ಕೊಪ್ಪಳ ತಾಲೂಕಿನ ಗಂಗಾವತಿಯಲ್ಲಿ ಇದನ್ನ ಮಾಡಿದ್ದಾರೆ. ಕಾರಟಗಿ ಏಷ್ಯಾದ ಮೊದಲ ರೈಸ್ ಪಾರ್ಕ್ ಅಂತ ಹೇಳ್ಬೋದು. ಎಕ್ಸಾಮ್ ಅಲ್ಲಿ ಹಾಗೆ ಕೇಳ್ತಾ ಇರ್ತಾರೆ. ಅದೇ ರೀತಿ ಉತ್ಪಾದನೆ ಬಂದಾಗ ರಾಯಚೂರು ಪ್ರಥಮ ಸ್ಥಾನದಲ್ಲಿದ್ರೆ, ಬಳ್ಳಾರಿ ದ್ವಿತೀಯ ಸ್ಥಾನದಲ್ಲಿ, ಮೈಸೂರು, ಶಿವಮೊಗ್ಗ, ದಾವಣಗೆರೆ ನಂತರ ಸ್ಥಾನದಲ್ಲಿ ಕಾಣಬಹುದು. ಇಲ್ಲಿ ಗಮನಿಸಿ, ಹಸಿರು ಬಣ್ಣದಲ್ಲಿ ಹಾಕಿರುವಂತಹ ಎಲ್ಲಾ ಪ್ರದೇಶಗಳು ಹೆಚ್ಚಾಗಿ ಒಂದು ಭತ್ತವನ್ನ ಬೆಳೆಯುವಂತದ್ದು. ಯಾದಗಿರಿ, ರಾಯಚೂರು, ಬಳ್ಳಾರಿ, ಶಿವಮೊಗ್ಗ, ಮೈಸೂರು, ಮಂಡ್ಯ ಈ ಭಾಗಗಳಲ್ಲಿ ಹೆಚ್ಚಾಗಿ ಭತ್ತವನ್ನ ಬೆಳೀತಾರೆ. ಅದೇ ರೀತಿ ದಾವಣಗೆರೆ ಇಲ್ಲಿ ಹೆಚ್ಚಾಗಿ ಬೆಳೀತಾರೆ. ಅದೇ ರೀತಿ ನೀವು ಇಲ್ಲಿ ಗಮನಿಸೋದಾದ್ರೆ ಬೀದರ್, ಅದೇ ರೀತಿ ಸ್ವಲ್ಪ ವಿಜಯಪುರ, ನಂತರ ಈ ಕಡೆ ಕೋಲಾರ, ಬೆಂಗಳೂರು, ಚಿಕ್ಕಬಳ್ಳಾಪುರ, ರಾಮನಗರ ಈ ಭಾಗಗಳಲ್ಲಿ ಸ್ವಲ್ಪ ಕಡಿಮೆ ಬೆಳೀತಾರೆ ಅಂತ ಹೇಳ್ಬೋದು. ಇತ್ತೀಚೆಗೆ ಗುಲ್ಬರ್ಗ ಒಂದು ಜಿಲ್ಲೆಯಲ್ಲಿ ಸಹ ಹೆಚ್ಚಾಗಿ ಭತ್ತವನ್ನು ಬೆಳೆಯೋದಕ್ಕೆ ಪ್ರಾರಂಭಿಸಿದ್ದಾರೆ. ಅದೇ ರೀತಿ ಆಲಮಟ್ಟಿ ಜಲಾಶಯ ಆದಾಗ್ಲಿಂದನೂ ಆ ಸುತ್ತಮುತ್ತಲಿನ ಪ್ರದೇಶದಲ್ಲೂ ಸಹ ಭತ್ತವನ್ನು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಇನ್ನು ಖಾಲಿ ಬಿಟ್ಟಂತಹ ಪ್ರದೇಶಗಳಾದ ಬೆಳಗಾವಿ ಇರಬಹುದು, ಅದೇ ರೀತಿ ಇತರೆ ಜಿಲ್ಲೆಗಳಲ್ಲಿ ಧಾರವಾಡ ಈ ಭಾಗಗಳಲ್ಲಿ ಏನ್ ಮಾಡ್ತಾರೆ, ಒಂದು ಆವರೇಜ್ ಅಥವಾ ಸರಾಸರಿ ಅಂದ್ರೆ ಮಧ್ಯಮ ವರ್ಗದಲ್ಲಿ ಒಂದು ಭತ್ತವನ್ನ ಬೆಳೀತಾರೆ ಅನ್ನೋದನ್ನ ನಾವು ಗಮನಿಸಬಹುದು. ಭತ್ತದ ಬೆಳೆಗೆ ಪ್ರಮುಖವಾಗಿ ಬಾಧಿಸುವ 2 ರೋಗಗಳು ಬಂದಾಗ ರೈಸ್ ಬ್ಲಾಸ್ಟ್, ಇದು ಶಿಲೀಂಧ್ರ ಅಥವಾ ಫಂಗಸ್ ಇಂದ ಉಂಟಾಗುತ್ತೆ. ಅದೇ ರೀತಿ ಬ್ರೌನ್ ಸ್ಪಾಟ್ ರೋಗ, ಇದು ಸಹ ಭತ್ತಕ್ಕೆ ಹೆಚ್ಚಾಗಿ ಬರುವಂತಹ ರೋಗ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದು ಪ್ರಮುಖ ವಿಷಯ ಬಂದಾಗ ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಕೇಂದ್ರ ಇರುವ ಸ್ಥಳ ಕೇಳ್ತಿರ್ತಾರೆ, ಇದು ಫಿಲಿಪೈನ್ಸ್ ನಲ್ಲಿದೆ. ಅದೇ ರೀತಿ ಭಾರತೀಯ ಹಕ್ಕಿ ಸಂಶೋಧನಾ ಕೇಂದ್ರ ಒಂದು ನಾವು ಕಟಕ್ನಲ್ಲಿ ಕಾಣುವ, ಒರಿಸ್ಸಾದ ಕಟಕ್. ಅದೇ ರೀತಿ ಹಕ್ಕಿ ಬೆಳೆ ಅಥವಾ ಹಕ್ಕಿ ಒಂದು ಬೆಳೆಯಲ್ಲಿ ಹೆಚ್ಚಾಗಿ ನಾವು ಮೀಥೇನ್ ಬಿಡುಗಡೆ ಆಗೋದನ್ನ ಗಮನಿಸಬಹುದು. ಇದು ಒಂದು ಹಸಿರು ಮನೆ ಪರಿಣಾಮ ಉಂಟು ಮಾಡುವಂತಹ ಅನಿಲ ಅನ್ನೋದನ್ನ ಗಮನಿಸಬಹುದು. ಅದೇ ರೀತಿ ಇನ್ನೊಂದು ವಿಷಯ ಗಮನಿಸೋದಾದ್ರೆ ಗೋಲ್ಡನ್ ರೈಸ್, ಇದರಲ್ಲಿ ವಿಟಮಿನ್ ಎ ಅಧಿಕವಾಗಿರುತ್ತೆ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಥ್ಯಾಂಕ್ ಯು.